ಇಟ್ಟನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ವಿಜಯ ಸ್ವರ್ಣ ಭಾರತ್ ವತಿಯಿಂದ ಆಯೋಜಿಸಿರುವ ಟೆನ್ನಿಸ್ ಬಾಲ್ ಪಂದ್ಯಾವಳಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಯಾಕೆ ನೀವು ಸರ್ ಯಾವ ಕೈಲಿರುತ್ತೆ ಅಂದ್ಬಿಟ್ಟು ಹಿಂದೆ ಫಸ್ಟ್ ಇದು ಮಾಡ್ಕೊಬಿಡಿ. ನೀವೇ ಕೇಳೋದು ಭಗವಂತ ವಿಜಯ ಸ್ವರ್ಣ ಭಾರತ್ ವತಿಯಿಂದ ಆಯೋಜಿಸಿರುವ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಸತತ 4ನೇ ಬಾರಿ ಟಾಸ್ ಗೆದ್ದು ವಿನೋದ್ ರಾಜರವರು ತಂಡದ ನಾಯಕರು ಈಗ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಣರೋಚಕ ಫೈನಲ್ ಪಂದ್ಯ ಇಟ್ಟನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ನಡೆಯಲಿದೆ. ಇದರಲ್ಲಿ ತಂಡ ಹಾಗೂ ವಿಜಯ ಸ್ವರ್ಣ ಭಾರತ್ ತಂಡಗಳ ನಡುವಿನ ಫೈನಲ್ ಸೆಣಸಾಟ. ಎರಡು ತಂಡದ ಆಟಗಾರರು ಮೈದಾನದಲ್ಲಿ ನೆರೆದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಣರೋಚಕ ಫೈನಲ್ ಪಂದ್ಯ. ಎಲ್ಲ 20 ಆರಾಮ ಗೆಲ್ಲಬಾಯ್ತು. ಒಳ್ಳೆ ಒಂದು ಕಟ್ ಹಾಕಿದ್ರು. ವಿನೋದ್ರವರು ಸ್ಕೋರ್ ಬುಕ್ ಕೊಡಬೇಕು. ಸರ್ ಇನ್ನೊಂದು ತಗೊಬನ್ನಿ ರಮೇಶ್ ಸರ್. ವಿನೋದನ ಫೋನ್ ಮಾಡ್ಬಿಡು ಒಂದು 20 ಚೇರ್ಗೆ. ಶಾಮಿಯಾನದವರು ಶಾಮಿಯಾನದವರು ಚೇರ್ ಕೊಡ್ಬೇಕಾಗಿ. ಒಂದು ಟೇಬಲ್ 20 ಚೇರು ಒಂದು ಟೇಬಲ್ ಕೊಡ್ಬೇಕಾಗಿ ಶಾಮಿಯಾನದವರಲ್ಲಿ ಜಗದೀಶ್ ರವರು ಇವತ್ತು ಕೂಡ ಪಂದ್ಯಕ್ಕೆ ಸ್ಕೋರ್ ಬರ್ಕೊ. ಇದರಲ್ಲಿ ತಂಡದ 12ನೇ ಆಟಗಾರರು ರೋಚಕ ಫೈನಲ್ ಪಂದ್ಯ ಪ್ರಾರಂಭವಾಗಲಿದೆ. ಸ್ವರ್ಣ ಭಾರತ್ ಹೋಮ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಇವರ ವತಿಯಿಂದ
ನೀವು ಚೇರ್ ತರಿಸ್ತಿದ್ದೀವಿ. ಚೇರ್ ವಿಡಿಯೋ ಮಾಡ್ತಿರೋದ್ರಿಂದ ಅಲ್ಲಿ ಯಾರು ಕುತ್ಕೊಳ್ಬಾರು. ವಿಡಿಯೋ ಮಾಡ್ತಿರೋದ್ರಿಂದ ಅಲ್ಲಿ ಯಾರು ಕುತ್ಕೊಳ್ಬಾರು. ದಯವಿಟ್ಟು ಕಡೆ ಬರಬೇಕು. ವಿಜಯ ಸ್ವರ್ಣ ಭಾರತ್ ತಂಡದ ಕೃಷಿಯವರು ಇದೆಯಾ ಫೈನಲ್. ಇದರಲ್ಲಿ ತಂಡದ ನಾಯಕರಿಗೆ ಮೊದಲನೆಯ ಎಸೆತ, ಉತ್ತಮವಾದಂತಹ ಎಸೆತ, ಯಾವುದೇ ರನ್ ಇಲ್ಲ. ಎರಡು ತಂಡಗಳ ಉದ್ದಾಟ ಸೆಣಸಾಟ ಕಾಳಗ ಪ್ರಾರಂಭವಾಗಿದೆ. ಮತ್ತೊಮ್ಮೆ ಓಡಿ ಬಂದು ರಸಿ ಟು ಗುಂಡ, ಅಗಲವಾದ ಎಸೆತ, ವೈಡ್ ರನ್. ರಘು ಅವರು ದಯವಿಟ್ಟು ಸಹಕರಿಸಬೇಕಾಗಿ ಮನವಿ. ಟಾಸ್ಗಳನ್ನು ಗೆದ್ದು ಫೀಲ್ಡಿಂಗ್ ಮತ್ತೊಂದು ಎಸೆತ ಓಡಿ ಬಂದು ಉತ್ತಮವಾದಂತಹ ಎಸೆತ, ನೋ ಬಾಲ್. ಮತ್ತೊಮ್ಮೆ ಉತ್ತಮವಾದಂತಹ ಎಸೆತ, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಮತ್ತೊಮ್ಮೆ ತಮ್ಮ ಮಾರಕ ದಾಳಿಯನ್ನ ಮುಂದುವರಿಸಿದ್ದಾರೆ. ಎರಡೂ ತಂಡಗಳ ರೋಚಕ ಕಾಳಗ. ರಸಿ ಟು ಗುಂಡ, ಮತ್ತೊಂದು ಉತ್ತಮವಾದಂತಹ ಎಸೆತ, ಭರ್ಜರಿ ಹೊಡೆಯಲು ಯತ್ನ. ಇದರೊಂದಿಗೆ ಮತ್ತೊಂದು ಡಾಟ್ ಬಾಲ್. ಮತ್ತೊಮ್ಮೆ ಪ್ರಸಾದ್ ರವರು ಕೆರೆಯ ತುದಿಯಿಂದ ಓಡಿ ಬಂದು ಮತ್ತೊಂದು ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು. 6 ರನ್, ಗಗನದಲ್ಲಿ ಚೆಂಡು. ನಾಯಕರಿಂದ ಮತ್ತೊಂದು ಬೌಂಡರಿ ಬಂದಿದೆ. ಮತ್ತೊಮ್ಮೆ ಮತ್ತೊಂದು ಉತ್ತಮವಾದಂತಹ ಎಸೆತ, ಗುಡ್ ಕಮ್ ಬ್ಯಾಕ್. ಪ್ರಸಾದ್ ಟು ಗುಂಡ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ನಲ್ಲಿ ಸಮ ಪೈಪೋಟಿ. ಮತ್ತೊಮ್ಮೆ ರಿವರ್ಸ್ ಸ್ವೀಪ್ ಹೊಡೆಯಲು ಯತ್ನ. ಕ್ಷೇತ್ರ ರಕ್ಷಕ ವಿನೋದ್ ರಾಜರವರಿಂದ ಭರ್ಜರಿ ಫೀಲ್ಡಿಂಗ್, ಯಾವುದೇ ರನ್ ಇಲ್ಲ. ಇದರೊಂದಿಗೆ ಮೊದಲನೇ ಓವರ್ನ ಮುಕ್ತಾಯ. 1 ಓವರಿನ ಮುಕ್ತಾಯಕ್ಕೆ ತಂಡದ ಮೊತ್ತ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 8 ರನ್. ಮೊದಲನೇ ಓವರ್ ಮುಕ್ತಾಯಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ತಂಡದ ಮೊತ್ತ 8 ರನ್. ಎರಡನೇ ಓವರಿನ ಮೊದಲನೇ ಎಸೆತ, ಯಶವಂತ್ ಟು ಪ್ರಶಾಂತ್. ಮತ್ತೊಂದು ಎಸೆತ, ಉತ್ತಮವಾದಂತಹ ಹೊಡೆತ, ಗಾಳಿಯಲ್ಲಿ ಚೆಂಡು ಸೀದಾ ಫೀಲ್ಡರ್ನ ಕೈಯಲ್ಲಿ. ಉತ್ತಮವಾದಂತಹ ಕ್ಯಾಚ್ ಪಡೆದ ಪುಲಿ. ಅವರಿಗೆ ವಿಜಯ ಸ್ವರ್ಣ ತಂಡದಿಂದ ಹೃತ್ಪೂರ್ವಕ ಅಭಿನಂದನೆಗಳು.
ಗಗನಮುಖಿಯಾಗಿ ಹೋಗುತ್ತಿದ್ದ ಚೆಂಡನ್ನ ತಮ್ಮ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ತಂಡಕ್ಕೆ ಆಸರೆಯಾದ ಪುನೀತ್. ಮತ್ತೊಮ್ಮೆ ಯಶು ಟು ಪುರುಷೋತ್ತಮ್. ಉತ್ತಮ ಹೊಡೆಯಲು ಯತ್ನ, ಅದೇ ರೀತಿಯ ಮಾರಕ ದಾಳಿ. ಯಶು ಮತ್ತೊಮ್ಮೆ ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು ಅವರಿಂದ ಒಂದು ಜೀವದಾನದ ಮುಖಾಂತರ 4 ರನ್ಗಳು ತಂಡಕ್ಕೆ. ಮತ್ತೊಮ್ಮೆ ಈಶ್ವರವರು ಸತತ 2ನೇ ವಿಕೆಟ್ ಪಡೆಯುವಲ್ಲಿ ವಿಫಲ. ಮತ್ತೊಮ್ಮೆ ಯಶು ಟು ಪ್ರಶಾಂತ್. ಉತ್ತಮವಾದಂತಹ ಎಸೆತ. ಮತ್ತೊಮ್ಮೆ ಯಶು ಟು ಪುರುಷೋತ್ತಮ್. ವೈಟ್ ಬಾಲ್, ಅಗಲವಾದ ಚೆಂಡು. ಉತ್ತಮ ದಾಳಿಯೊಂದಿಗೆ ಯಶವಂತ್, ಅದೇ ರೀತಿಯ ಉತ್ತಮ ಬ್ಯಾಟಿಂಗ್ನೊಂದಿಗೆ ಪ್ರಶೀಲ್. ಮತ್ತೊಂದು ಉತ್ತಮವಾದ ಹೊಡೆತ, 6 ರನ್ಗಳು. ಒಂದು ಜೀವದಾನ ಪಡೆದು ತಂಡಕ್ಕೆ ಆಸರೆಯಾದ ಪ್ರಶೀಲ್. ಮತ್ತೊಂದು ಉತ್ತಮವಾದ ಎಸೆತ. ಇದರೊಂದಿಗೆ 2ನೇ ಓವರಿನ ಮುಕ್ತಾಯ. 2 ಓವರಿಗೆ ತಂಡದ ಒಟ್ಟು ಮೊತ್ತ 19 ರನ್. ಎರಡು ಓವರ್ಗಳ ಮುಕ್ತಾಯ. 1 ವಿಕೆಟ್ ನೊಂದಿಗೆ ಮಧು ಟು ಗುಂಡ. ಯಾವುದೇ ರನ್ ಇಲ್ಲ. ಉತ್ತಮವಾದಂತಹ ಎಸೆತ. ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು. ಗುಂಡಾರವರಿಂದ ಮತ್ತೊಂದು ಭರ್ಜರಿ ಸಿಕ್ಸರ್. ಮಳೆ, ಬೌಂಡರಿಗಳ ಮಳೆ. ಮತ್ತೊಮ್ಮೆ ಮತ್ತೊಂದು ಹೊಡೆತ. ಉತ್ತಮವಾದಂತಹ ಕ್ಷೇತ್ರರಕ್ಷಣೆ ವಿಜಯರವರಿಂದ. 3 ರನ್ಗಳ ಉಳಿತಾಯ ಮಾಡಿದ್ದಾರೆ ತಂಡಕ್ಕೆ. ಉತ್ತಮವಾದಂತಹ ಬೌಲಿಂಗ್. ಮಧು ಟು ಪ್ರತಿ. ನೋಡಿ, 2 ರನ್. ವೈಟ್ ಬಾಲ್. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ವೈಟ್ ಬಾಲ್. ಮತ್ತೊಮ್ಮೆ ಮಧು ಟು ಪ್ರತಿ. ಉತ್ತಮವಾದಂತಹ ಎಸೆತ, ಯಾವುದೇ ರನ್ ಇಲ್ಲ. ಮತ್ತೆ ಲಯಕ್ಕೆ ಮಾಯ್ಕಾರ್ ಮಧು ಓಡಿ ಬಂದು ಗೆರೆಯ ತುದಿಯಿಂದ ಮತ್ತೊಂದು ಉತ್ತಮವಾದಂತಹ ಎಸೆತ. ಇದರೊಂದಿಗೆ 3 ಓವರ್ಗಳ ಮುಕ್ತಾಯ. 3 ಓವರ್ಗಳಿಗೆ ತಂಡದ ಮೊತ್ತ 29. 29 ರನ್ಗಳ ಬೃಹತ್ ಮೊತ್ತ ಪೇರಿಸಿರುವ ಚಿದ್ರಳ್ಳಿ ತಂಡ 4ನೇ ಓವರಿನ ಬೌಲಿಂಗ್ ಮಾಡಲು ಬರುತ್ತಿರುವ ಪ್ರಸಾದ್ ಟು ನಾಯಕ ಗುಂಡಾರವರಿಗೆ 4ನೇ ಓವರಿನ ಮೊದಲನೇ ಎಸೆತ.
ಗೆರೆಯ ತುದಿಯಿಂದ ಓಡಿ ಬಂದು ವೈಟ್ ಬಾಲ್. ಕ್ಷೇತ್ರ ರಕ್ಷಣೆಯಲ್ಲಿ ಉತ್ತಮವಾದಂತಹ ಫೀಲ್ಡಿಂಗ್ ವ್ಯವಸ್ಥೆ. ಲಾಂಗಾನ್ನಲ್ಲಿ ದಿಗ್ಗಜರಾದಂತಹ ವಿಜಯ್, ರಮೇಶ್, ಪುನೀತ್, ಯಶು, ಜಂಟಿ ರೂಟ್ ಸಿದ್ಲಿಂಗು, ಮಾಲ್ತೇಶ್. ಮತ್ತೊಂದು ಫುಲ್ ಟಾಸ್ ಸೀದಾ ಗೂಢರಕ್ಷಕನ ಕೈಯಲ್ಲಿ. ಒಂದು ವಿಕೆಟ್ ನ ಪತನ. ನಾಯಕ ಗುಂಡರವರು ತಮ್ಮ ಹೋರಾಟವನ್ನು ಮುಗಿಸಿ ವಿಕೆಟ್ ಒಪ್ಪಿಸಿದ್ದಾರೆ. ಉತ್ತಮ ವಿಕೆಟ್ ಪಡೆದ ಪ್ರಸಿದ್ಧ. ಮತ್ತೆ ಫಾರ್ಮ್ ನತ್ತ ವಿಎಸ್ಪಿ ತಂಡ. ವಿಜಯ ಸ್ವರ್ಣ ಭಾರತ್ ತಂಡದ ಪ್ರಸಾದ್. ಮತ್ತೊಮ್ಮೆ ಓಡಿ ಬಂದು ಮತ್ತೊಂದು ಉತ್ತಮವಾದಂತಹ ಎಸೆತ. ಯಾವುದೇ ರನ್ಗೆ ಅವಕಾಶವಿಲ್ಲ. ರನ್ ತಡಗೋಡೆ ಎಂದು ಹೆಸರುವಾಸಿಯಾಗಿರುವ ಕುಮಾರ್ ಸರ್ ಮುಂಭಾಗದಲ್ಲಿ ಮತ್ತೊಮ್ಮೆ ಮತ್ತೊಂದು ಉತ್ತಮವಾದಂತಹ ಎಸೆತ. ತಂಡದ ನಾಯಕ ವಿನೋದ್ ರಾಜರವರಿಂದ ಬೌಲರಿಗೆ ಉತ್ತಮವಾದಂತಹ ಸಲಹೆ. ಮತ್ತೊಮ್ಮೆ ಗೆರೆ ಎತ್ತುವುದರಿಂದ ಓಡಿ ಬಂದು ಪ್ರಸಾದ್. ಸಾತು ವೈಟ್ ಬಾಲ್. ಫೈನಲ್ ಪಂದ್ಯದಲ್ಲಿ ಎರಡೂ ತಂಡಗಳಿಂದ ಸಮಬಲ ಪ್ರದರ್ಶನ. ವಿಜಯ ಸ್ವರ್ಣ ಭಾರತ್ ತಂಡದ ರಂಗನಾಥ್ ಅವರು ಸ್ಟೇಜ್ ಬಳಿ ಬರಬೇಕು. ತಂಡಕ್ಕೆ ಮತ್ತೊಮ್ಮೆ ಮತ್ತೊಂದು ಉತ್ತಮವಾದ ಹೊಡೆತ. ಫೀಲ್ಡಿಂಗ್ ನಲ್ಲಿ ವಿಫಲ. ಪುನೀತ್ ರವರಿಂದ ಉತ್ತಮ ಕ್ಷೇತ್ರ ರಕ್ಷಣೆ. 1 ರನ್. ಮತ್ತೊಮ್ಮೆ ಸ್ಫೋಟಕ ಬ್ಯಾಟ್ಸ್ಮನ್ ಖುಷಿ ಅವರಿಂದ ಮತ್ತೊಂದು ಫುಲ್ ಟಾಸ್. ನೋ ಬಾಲ್. ಯಾವುದೇ ವಿಕೆಟ್ಗೆ ಅವಕಾಶವಿಲ್ಲ. ರನ್ನಿನ ಓಟ. 2 ರನ್ಗಳು ತಂಡಕ್ಕೆ ಸೇರ್ಪಡೆ. ತಮ್ಮ ರಣರೋಚಕ 4ನೇ ಓವರ್ ನಡೆಯುತ್ತಿದೆ. ನಿರ್ಣಾಯಕ ಓವರ್. ಮತ್ತೊಮ್ಮೆ ಹೊಸ ಟೂಲ್ ಸಿದ್ಧ. ಕೊನೆಯ ಎಸೆತ ಪ್ರಸಟ್ಟು ಸಿದ್ದು. ಮತ್ತೊಂದು ಪೊಕ್ಕಟೆ ರನ್. ಅಗಲವಾದ ಎಸೆತ. ಉತ್ತಮವಾದ ಗಾಳಿಯಲ್ಲಿ ತಿಂದು 6 ರನ್. ಭರ್ಜರಿ ಸಿಕ್ಸರ್ಗಳ ಸುರಿಮಳೆ ಸುರಿಸುತ್ತಿರುವ ಚಿಗುರಲ್ಲಿ 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 45. ಉತ್ತಮ ಪ್ರದರ್ಶನ ನೀಡುತ್ತಿರುವ ಪುರುಷ ಅವರಿಗೆ ಜೊತೆಯಾಗಿ ಸಿದ್ದು ಉತ್ತಮ ಜೊತೆ ಆಟದೊಂದಿಗೆ ಕೊನೆ ಓವರ್ ಮ್ಯಾಚಿನ ಅಂತಿಮ ಓವರ್ ಮಾಡಲು ತಂಡದ ಯಶಸ್ವಿ ಬೌಲರ್ ವಿಜಯರವರು ಮೈದಾನದಲ್ಲಿ. ಮತ್ತೊಂದು ಹೊಡೆತ. ಗಾಳಿಯಲ್ಲಿ ತಿಂದು ಪುರುಷರವರ ಮಾರಕ ಬ್ಯಾಟಿಂಗ್. ಉತ್ತಮ ಬ್ಯಾಟಿಂಗ್ ನೊಂದಿಗೆ ಪುರುಷ ಪುರುಷರವರು ಸಿಕ್ಕಿದ ಜೀವದಾನವನ್ನ ಅತ್ಯಂತ ಉಪಯೋಗ ಮಾಡಿಕೊಂಡಿದ್ದಾರೆ. ಮತ್ತೊಂದು ಹೊಡೆತ. 1 ರನ್. ಉತ್ತಮ ಬೌಲಿಂಗ್ ನೊಂದಿಗೆ ವಿಜಯ್.
ಅಂಪೈರಿನ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ದಯವಿಟ್ಟು ಆಟಗಾರರು ಸಹಕರಿಸಬೇಕು. ಮತ್ತೊಮ್ಮೆ ಗೆರೆಯ ತುದಿಯಿಂದ ವಿಜಯ್ ಪುರ್ಚಾರ್ ಅವರಿಗೆ ಮತ್ತೊಂದು ಎಸೆತ. ವೈಟ್ ಬಾಲ್, ಅಗಲವಾದ ಚೆಂಡು. ಮೈದಾನಕ್ಕೆ ಆಗಮಿಸಿದ ರಂಗನಾಥ್ ಅವರಿಗೆ ಅಭಿನಂದನೆಗಳು. ಮತ್ತೊಮ್ಮೆ ವಿಜಯ್ ಪುರುಷ. ಮತ್ತೊಂದು 6 ರನ್. ಮತ್ತೊಂದು 6 ರನ್. ಉತ್ತಮ ಬೃಹತ್ ಮೊತ್ತದತ್ತ ಇದರಲ್ಲಿ ತಂಡ. ಮತ್ತೊಮ್ಮೆ ವಿಜಯ್ ಪುರುಷ. ಮತ್ತೊಂದು ಹೊಡೆತ. ನಾಲ್ಕು ರನ್ಗಳು. ಒಂದು ಜೀವದಾನ ಸಿಕ್ಕಿದ ಜೀವದಾನವನ್ನು ಅತ್ಯಂತ. ಮತ್ತೊಮ್ಮೆ ವಿಜಯರವರಿಂದ ಪುರುಷಾರ್ ಅವರಿಗೆ ಮತ್ತೊಂದು ಹೊಡೆತ. ಸೀದಾ ಕ್ಷೇತ್ರರಕ್ಷಕರ ಕೈಯಲ್ಲಿ ಮತ್ತೊಂದು ಜೀವದಾನ. ರಣರೋಚಕ ಪಂದ್ಯದ ಕೊನೆಯ ಎಸೆತ. ವಿಜಯ್ ಸಿದ್ಧ. ಕೊನೆಯ ಎಸೆತ. ಮತ್ತೊಂದು ಉತ್ತಮವಾದಂತಹ ಹೊಡೆತ. 6 ರನ್ಗಳು. ಸಿಕ್ಸರ್ಗಳ ಸುರುಮುಳು ಸುರಿಸಿದ ಚಿದ್ರಳ್ಳಿ ತಂಡ 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 21 ರನ್ಗಳ ಗುರಿ ತಲುಪಬೇಕಾಗಿದೆ. ವಿಜಯ ಸ್ವರ್ಣ ಭಾರತ ತಂಡ ಗೆಲುವಿನ ಬೀರಲು 70 ರನ್ಗಳ ಉತ್ತಮ ಮುಂದಿನ ಗೆಲುವು. ಇಂದಿನ ಗೆಲುವೇ ಮುಂದಿನ ಸಾರಿಗೆ ದೀಪ. ರಣರೋಚಕ ಓಡಿ ಪಂದ್ಯ. ಉತ್ತಮ ಬ್ಯಾಟಿಂಗ್ನೊಂದಿಗೆ ಇದರಲ್ಲಿ ತಂಡದ ಅತ್ಯುತ್ತಮ ಯಶಸ್ವಿ ಆಟಗಾರ ಪ್ರಶಾಂತ್ ರವರಿಂದ ಮೊದಲನೇ ಓವರ್ನ ಆರಂಭ. ಕ್ಷಣಗಳಲ್ಲಿ ಆರಂಭ. ಮತ್ತೊಮ್ಮೆ ಪ್ರಶಾಂತ್ ರವರು ಓಡಿ ಬಂದು ಗೆರೆಯ ತುದಿಯಿಂದ ಪ್ರಸಾದ್ ಮೊದಲನೇ ಎಸೆತ ಓಡಿ ಬಂದು ವೈಟ್ ಬಾಲ್ ಗೆಲುವಿನ
ಮತ್ತೊಂದು ಎಸೆತ ಪ್ರಶಾಂತ್. ಉತ್ತಮ ಹೊಡೆತ ಹೊಡೆಯಲು ಯತ್ನ, ಯಾವುದೇ ರನ್ ಇಲ್ಲ. ಮತ್ತೊಂದು ಎಸೆತ ಪ್ರಶಾಂತ್ ಟು ಪ್ರಶಿ. ಉತ್ತಮವಾದಂತ ಬ್ಯಾಟಿಂಗ್, ವೈಡ್ ಬಾಲ್, ಅಗಲವಾದ ಚೆಂಡು. ಕಂಪೇರ್ನಲ್ಲಿ ಯಾವುದೇ ರೀತಿಯ ವೈಡ್ ಬಾಲ್ ಇಲ್ಲ, ಗುಡ್ ಬಾಲ್, ಡಾಟ್ ಬಾಲ್ ಆಗಿದೆ. ಮತ್ತೊಮ್ಮೆ ಪ್ರಶಾಂತ್ ಟು ಪ್ರಶಿ. ಮತ್ತೊಂದು ಹೊಡೆತ, ಗಾಳಿಯಲ್ಲಿ ಚೆಂಡು, ಫೀಲ್ಡರ್ಗಳಲ್ಲಿ ಕೈ ಚೆಲ್ಲಿದ ಕ್ಯಾಚ್ ಅನ್ನ ತಮ್ಮ ಮುಡಿಗೇರಿಸಿಕೊಂಡ ಮತ್ತೊಬ್ಬ ಆಟಗಾರ. ಸಿಕ್ಕಿದ ಜೀವದಾನ ಸಫಲವಾಗದೆ ಪ್ರಶಿಯವರು ನಿರಾಶರಾಗಿ ಬಂದಿದ್ದಾರೆ. ಮತ್ತೊಮ್ಮೆ ಯಶಸ್ವಿ ಬೌಲಿಂಗ್ ಅಂತ ಪ್ರಶಾಂತ್. ಉತ್ತಮ ಬೌಲಿಂಗ್ ದಾಳಿನೊಂದಿಗೆ ಪ್ರಶಾಂತ್. ಮತ್ತೊಮ್ಮೆ ಪ್ರಶಾಂತ್ ಟು ಮೈಕಾರ್ ಮಧು. ಮಾಯ ಮಾಡಲು ಬಂದಿದ್ದಾರೆ ಮೈಕಾರ್ ಮಧು. ಮತ್ತೊಮ್ಮೆ ಅಗಲವಾದ ಎಸೆತ, ವೈಟ್ ಬಾಲ್. ಬೌಂಡರಿಗಳ ಮುಖಾಂತರವೇ ಮತ್ತೊಮ್ಮೆ ಪ್ರಶಾಂತ್ ಟು ಮಧು. ಮತ್ತೊಂದು ಉತ್ತಮ ಹೊಡೆತ ಹೊಡೆಯಲು ಯತ್ನ, ಯಾವುದೇ ರನ್ ಇಲ್ಲ, ಡಾಟ್ ಬಾಲ್, ಚುಕ್ಕಿ ಎಸೆತ. ಪ್ರಶಾಂತ್ ಟು ಮಧು. ಚುಕ್ಕಿ ಎಸೆತ, ಡಾಟ್ ಬಾಲ್. The first over, the last ball. ಪ್ರಶಾಂತ್ ಟು ಮಧು. ಮತ್ತೊಂದು ಹೊಡೆತ, ಯಾವುದೇ ರನ್ ಇಲ್ಲ. The over is closed. The first over closed. The scoreboard is 2 runs. ಒಂದು ಓವರಿನ ಮುಕ್ತಾಯಕ್ಕೆ 2 ರನ್ಗಳು. ಅತ್ಯಂತ ಬೃಹತ್ ಮೊತ್ತವನ್ನ ಬೆನ್ನಟ್ಟಿ ವಿಜಯ ಸ್ವರ್ಣ ಭಾರತ್ ತಂಡ ಆಡ್ತಾ ಇದ್ದಾರೆ. ತಂಡದ ಯಾವುದೇ ಸಮಯದಲ್ಲಾದರೂ ಮಿಂಚಿನ ಆಟಗಾರರಾಗಿ ಕಣಕ್ಕಿಳಿಯಬಹುದಾದ ವಿಜಯ್ ಕುಮಾರ್ ಸರ್ ಹಾಗೂ ರಣರೋಚಕ ಬ್ಯಾಟ್ಸ್ಮನ್ ವಿನೋದ್ ರಾಜ್. ಉತ್ತಮ ಕ್ಷೇತ್ರರಕ್ಷಣೆಯೊಂದಿಗೆ ಇದರಲ್ಲಿ ತಂಡದ ಆಟಗಾರರು. ಮತ್ತೊಮ್ಮೆ ಮನು ಟು ಇಶ್ಯೂ. ಮತ್ತೊಂದು ಹೊಡೆತಕ್ಕೆ ತಕ್ಕ ತಡೆದ ಉತ್ತಮ ದಾಳಿ. ಎರಡನೇ ಓವರಿನ ಮೊದಲನೇ ಎಸೆತ ಚುಕ್ಕಿಯೊಂದಿಗೆ ಮತ್ತೊಂದು ಎಸೆತ, ಯಾವುದೇ ರನ್ ಇಲ್ಲ, ಬೆಂಕಿ ಚೆಂಡು ಎಂದು ಹೇಳಬಹುದು, ಮಾರಕ ದಾಳಿ. ಮತ್ತೊಮ್ಮೆ ಮನು ಟು ಯಶು. ಉತ್ತಮವಾದಂತಹ ಹೊಡೆತ, ಗಾಳಿಯಲ್ಲಿ ಚೆಂಡು ಸ್ಫೋಟಿಸಿದ್ದಾರೆ. ತಂಡಕ್ಕೆ ಮೊದಲನೆಯ ಸಿಕ್ಸರ್ಗಳ ಸುರಿಮಳೆಗೆ ನಾಂದಿಯಾಗಿ ಮೊದಲನೇ ಸಿಕ್ಸರ್. ಮತ್ತೊಮ್ಮೆ ಮನು ಟು ಯಶು. ಮತ್ತೊಂದು ಉತ್ತಮವಾದಂತಹ ಎಸೆತ.
ಬೌಂಡರಿಗಳ ನಿರೀಕ್ಷೆಯಲ್ಲಿ ಬ್ಯಾಟ್ಸ್ಮನ್. ಮತ್ತೊಮ್ಮೆ ಮೊದಲು ಇಶ್ಯೂ, ಮತ್ತೊಂದು ಹೊಡೆತ. ಒಂದು ರನ್. ಮತ್ತೊಮ್ಮೆ ಮೊನಟು ಇಶ್ಯೂ. ಅತ್ಯಂತ ರೋಚಕ ಪಂದ್ಯದ ಮತ್ತೊಂದು ನಿರ್ಣಾಯಕ ಚೆಂಡು ಯಶವಂತ್ ರವರಿಂದ. ವೈಟ್ ಬಾಲ್, ಅಗಲವಾದ ಎಸೆತ. ಶತದಿಕ್ಕುಗಳಲ್ಲಿ ಚೆಂಡು. ಮತ್ತೊಂದು ಹೊಡೆತ. ಶತದಿಕ್ಕುಗಳನ್ನ ತೋರಿಸಿದ ಯಶವಂತ್. 6 ರನ್ಗಳು, ತಂಡಕ್ಕೆ 2ನೇ ಸಿಕ್ಸರ್. ಇದರೊಂದಿಗೆ ಓವರ್ನ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 16 ರನ್ಗಳು. ಇದರೊಂದಿಗೆ ವಿಜಯೇಶ್ವರನ ಭಾರತ ತಂಡ ಯಶು ಅತ್ಯಂತ ಯಶಸ್ವಿ 2 ಸಿಕ್ಸರ್ಗಳನ್ನ ಸಿಡಿಸಿ ತಂಡಕ್ಕೆ ಆಸರೆ ಆಗ್ತಿದ್ದಾರೆ. ಬ್ಯಾಟ್ಸ್ಮನ್ಗಳಿಗೆ ಉತ್ತಮ ಸಲಹೆ ನೀಡಲು ತಂಡದ ನಾಯಕ ವಿನೋದ್ ರಾಜ್ ಮೈದಾನದ ಇಳಿದಿದ್ದಾರೆ. ಉತ್ತಮ ಬ್ಯಾಟಿಂಗ್, ಉತ್ತಮ ಬೌಲಿಂಗ್ ದಾಳಿಯೊಂದಿಗೆ 2 ತಂಡಗಳು ಸಮಬಲದೊಂದಿಗೆ ಕಾದಾಡುತ್ತಿವೆ. ಮತ್ತೊಮ್ಮೆ ತಂಡದ ಉತ್ತಮ ಬೌಲರ್ ಪ್ರಶಾಂತ್ ರವರು ಮೈಕಾರ್ ಮಧುರವರಿಗೆ ಅವರ ಮಾಯಾಜಾಲದಿಂದ ಈ ಓವರ್ನಲ್ಲಿ ಕಾದು ನೋಡಬೇಕಾಗಿದೆ. ಮತ್ತೊಮ್ಮೆ ಪ್ರಶಾಂತ್ ಮಧು ಫಸ್ಟ್ ಬಾಲ್. ಡಾಟ್ ಬಾಲ್. ಪ್ರಶಾಂತ್ ಮಧು ವೈಡ್ ಬಾಲ್. ಮತ್ತೊಂದು ವೈಡ್ ಬಾಲ್. ವೈಡ್ ಬಾಲ್ ಮಾಡಿ ಬ್ಯಾಟ್ಸ್ಮನ್ಗೆ ನಿರಾಶೆ ಮಾಡಿರುವ ಬೌಲರ್. ಮತ್ತೊಮ್ಮೆ ಪ್ರಶಾಂತ್ ಮಧು. ಮತ್ತೊಂದು ಉತ್ತಮ ಹೊಡೆತ ನೇರವಾಗಿ ಫೀಲ್ಡರ್ನ ಕೈಗೆ. 1 ರನ್. ಮತ್ತೊಮ್ಮೆ ಪ್ರಸಿದ್ಧ ಯಶು. ಮತ್ತೊಂದು ಉತ್ತಮವಾದಂತಹ ಹೊಡೆತ. ಅದೇ ರೀತಿ ಅತ್ಯುತ್ತಮ ರಕ್ಷಣೆ. ಬೌಂಡರಿ ಲೈನ್ನಲ್ಲಿ 3 ರನ್ಗಳನ್ನ ತಂಡಕ್ಕೆ ಉಳಿತಾಯ ಮಾಡಿಕೊಟ್ಟಿರುವ ಪ್ರಶಿ. ಮತ್ತೊಮ್ಮೆ ಯಾವುದೇ ರೀತಿಯ ಬ್ಯಾಟಿಗೂ ಬಾಲಿಗೂ ಸಂಪರ್ಕವಿಲ್ಲ. ಉತ್ತಮವಾದಂತಹ ಒಳ್ಳೆಯ ಎಸೆತ, ಚುಕ್ಕಿ ಬಾಲ್. The bowler Prashant to right hand batsman Madhu. Again the next ball. Oh, that is the strike. ಉತ್ತಮವಾದಂತಹ ಹೊಡೆತ. ನೇರ ಹೊಡೆತಕ್ಕೆ ಸಿಕ್ಕ ನೇರ ಪ್ರತಿಫಲ. 4 ರನ್ಗಳು. ಬೌಂಡರಿಯೊಂದಿಗೆ ತಮ್ಮ ಹೋರಾಟವನ್ನ ಮಧು ಇನ್ನು ಅವರ ಬ್ಯಾಟಿನಿಂದ ಬರುವ ಹೊಡೆತಗಳಿಗೆ ಸರಿ ಸಾಟಿಯೇ ಇಲ್ಲ. ಪ್ರಶಾಂತ್ ರವರ ಕೊನೆ ಎಸೆತ. ಮತ್ತೊಂದು ಹೊಡೆತ. 1 ರನ್, ಸಿಂಗಲ್ ಡಿಕ್. 3 ಓವರ್ಗಳ ರೋಚಕ ಪಂದ್ಯದ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 24. ಹೆಚ್ಚಿನ ವಿಜಯಶಾಲಿ. ಎರಡು ಓವರ್ಗಳಲ್ಲಿ ತಂಡ 47 ರನ್ ಗಳಿಸಬೇಕಾಗಿದೆ. 24 ಮೊತ್ತ 3 ಓವರ್ಗಳ ಮುಕ್ತಾಯಕ್ಕೆ.
ಮತ್ತೊಮ್ಮೆ ರಣರೋಚಕ ಕೊನೆಯ 12 ಎಸೆತಗಳು. 12 ಎಸೆತಗಳಲ್ಲಿ 47 ರನ್ಗಳ ಗುರಿಯನ್ನ ಬೆನ್ನಟ್ಟಿ ವಿಜಯ ಸ್ವರ್ಣ ಭಾರತ್ ತಂಡಕ್ಕೆ ಬೌಂಡರಿಗಳ ಅತ್ಯವಶ್ಯಕ. ಬೌಂಡರಿಗಳಿಂದಲೇ ವಿಜಯವನ್ನ ಗಳಿಸುವ ಪರಿಸ್ಥಿತಿ. ಬ್ಯಾಟ್ಸ್ಮನ್ಗಳಿಂದ ದಿಟ್ಟ ಉತ್ತರಕ್ಕೆ ಎಲ್ಲ ಆಟಗಾರರ ಗಮನ. ಮತ್ತೊಮ್ಮೆ ಸಿದ್ದು ಟು ಇಶು. ಮತ್ತೊಂದು ಉತ್ತಮವಾದಂತಹ ಸಿಕ್ಕೆಸೆತ. ಉತ್ತಮ ಮಾರಕ ದಾಳಿಯೊಂದಿಗೆ ಇದರಲ್ಲಿ ತಂಡ. ಮತ್ತೊಮ್ಮೆ ಸಿದ್ದೂರವರು ಮತ್ತೊಂದು ಉತ್ತಮವಾದ ಹೊಡೆತ. ಗಾಳಿಯಲ್ಲಿ ಚೆಂಡು. ಯಶು ತಮ್ಮ ಹೋರಾಟವನ್ನ ಮತ್ತೆ ಮುಂದುವರಿಸಿದ ಯಶು ತಮ್ಮ ಬ್ಯಾಟಿನಿಂದ ಮತ್ತೊಂದು ಭರ್ಜರಿ ಸಿಕ್ಸರ್. ವಿಜಯ ಹೊಂದಲು ಸಿಕ್ಸರ್ಗಳ ಅತ್ಯವಶ್ಯಕತೆ. ಅದರೊಂದಿಗೆ ಸಿದ್ದು ಟು ಯಶು. ಮತ್ತೊಂದು ಉತ್ತಮವಾದಂತಹ ಹೊಡೆತ. ಗಾಳಿಯಲ್ಲಿ ಚೆಂಡು. ಉತ್ತಮ ಕ್ಯಾಚ್ ಹಿಡಿಯುವಲ್ಲಿ ಯಶು ಯಶಸ್ವಿ. 3 ಭರ್ಜರಿ ಸಿಕ್ಸರ್ಗಳನ್ನು ಬಾರಿಸಿ ತಂಡಕ್ಕೆ ಆಸರೆಯಾಗಿದ್ದ ಯಶು ತಮ್ಮ ವಿಕೆಟ್ ಒಪ್ಪಿಸಿದ್ದಾರೆ. ಅವರ ಸ್ಥಾನ ತುಂಬಲು ಬರುತ್ತಿರುವ ವಿಜಯ ಮಾಲೆಯೊಂದಿಗೆ ಬರುವ ನಿರೀಕ್ಷೆ ಹೊಂದಿದ್ದಾರೆ ಎಲ್ಲ ಆಟಗಾರರು. ಉತ್ತಮ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ಯಶು ಬೃಹತ್ ಮೊತ್ತವನ್ನು ಬೆನ್ನಟ್ಟಿ ವಿಜಯ ಸ್ವರ್ಣ ಭಾರತ್ ತಂಡ ಇನ್ನು ಉಳಿದಿರುವ 9 ಎಸೆತಗಳು. ಪ್ರತಿ ಬಾಲ್ ಕೂಡ ಬೌಂಡರಿಯ ಅವಶ್ಯಕ. ಮತ್ತೊಮ್ಮೆ ಸಿದ್ದು ಟು ವಿಜಯ್. ಮುಂದಿನ ಅಂಪೈರ್ ವಿಕೆಟ್ ಪತನ. ಅಂಪೈರ್ ಅವರು ಮಾತಾಡಿಕೊಂಡು ಕೊಡಬೇಕಾಗಿ ವಿನಂತಿ. ಆಟಗಾರರಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲ. ಯಾವುದೇ ರೀತಿಯ ವಿಕೆಟ್ ಇಲ್ಲ. ಅಂಪೈರ್ಗಳು ಮೈದಾನದ ಒಳಗಡೆ ಇರುವುದರಿಂದ ಆಚೆ ಕುಳಿತಿರುವ ಆಟಗಾರರಿಗೆ ಅದರ ಮಾಹಿತಿ ಇರುವುದರಿಂದ ಸುಮ್ಮನೆ ಗೊಂದಲ ಪಡಬೇಡಿ. ಮತ್ತೊಮ್ಮೆ ಸಿಂಗಲ್ ಡಿಕ್. ಉತ್ತಮ ಹೊಡೆತ ಹೊಡೆಯಲು ಯತ್ನಿಸಿ 1 ರನ್ ಸೇರ್ಪಡಿಸಿದ್ದಾರೆ. ಇಬ್ಬರು ರಣರೋಚಕ ಆಟಗಾರರು ಸ್ಟ್ರೈಕ್ ಹಾಗೂ ನಾನ್ ಸ್ಟ್ರೈಕ್ ನಲ್ಲಿ. ಸಿದ್ದು ಟು ವಿಜಯ್ ಓಡಿ ಬಂದು ಮತ್ತೊಂದು ಉತ್ತಮವಾದ ಹೊಡೆತ. ಗಾಳಿಯಲ್ಲಿ ಚೆಂಡು. ಬಾಲ್ ಕಳೆದೋಗಿದೆ. ಬಾಲ್ ಕಳೆದೋಗುವ ಹಾಗೆ ಹೊಡೆದಿರುವ ವಿಜಯ್. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 37. 4 ಓವರ್ಗಳಿಗೆ 37 ರನ್ ಗಳಿಸಿದೆ. ಅತ್ಯಂತ ರೋಚಕ ಕೊನೆಯ ಓವರ್. ಕೇವಲ 6 ಎಸೆತಗಳು. ಎಸೆತಗಳಲ್ಲಿ ತಂಡ ಜಯಗಳಿಸಲು 34 ರನ್ಗಳ ಅವಶ್ಯಕತೆ ಇದೆ. ಮಾಹಿಕಾರ್ ಮಧು ಅವರು ಮಾಹಿಕಾರನ್ನೇ ಮಾಡಬೇಕಾಗಿ ಎಲ್ಲರೂ ನಿರೀಕ್ಷೆಯಲ್ಲಿದ್ದಾರೆ. ಉತ್ತಮವಾದ ಬೌಲಿಂಗ್ ದಾಳಿಯೊಂದಿಗೆ ಇದರಲ್ಲಿ ತಂಡ, ಅದೇ ರೀತಿ ಆಕ್ರಮಣಕ ಬ್ಯಾಟಿಂಗ್ನೊಂದಿಗೆ ವಿಜಯ ಸ್ವರ್ಣ ಭಾರತ್ ತಂಡ. ಹೋರಾಟ ಸ್ವಲ್ಪ ನಿಧಾನವಾಗಿ ಆರಂಭಿಸಿದ್ದು ಅವರಿಗೆ ತಡವಾಗಿದೆ. ಮತ್ತೊಂದು ಉತ್ತಮವಾದಂತಹ ಹೊಡೆತ, 1 ರನ್. 5 ಎಸೆತಗಳಲ್ಲಿ 33 ರನ್. ಕೊನೆ ಓವರ್ ಎಸೆಯಲು ಬಂದಿರುವ ಮಾಂತ್ರಿಕ ಬೌಲರ್ ಸಿದ್ಧಾರ್ಥ್ ವಿಜಯ್.
The bowler comes to the batsman and the ball goes to straight to the fielder Prashant. The goal is single run. ವಿಜಯದೊಂದಿಗೆ ಸಂಭ್ರಮಿಸುತ್ತಿರುವ ಚಿತ್ರದಲ್ಲಿ ತಂಡದ ಆಟಗಾರರು ಓಡಿ ಬಂದು ಸಿದ್ದಾಟು ಮಧು 1 ರನ್. ಯಾವುದೇ ಬೌಂಡರಿ ಇಲ್ಲದೆ ಕೊನೆಯ ಓವರ್ನಲ್ಲಿ ಮಾರಕ ದಾಳಿ ಮಾಡುತ್ತಿರುವ ಸಿದ್ಧ ಚಿತ್ರಹಳ್ಳಿ ತಂಡದ ಯುವ ಬೌಲರ್ ಸಿದ್ದಾಟು ವಿಜಯ್ ಮತ್ತೊಮ್ಮೆ ಓಡಿ ಬಂದು ಮತ್ತೊಂದು ಉತ್ತಮ ಹೋರಾಟ ನೇರವಾಗಿ ಕ್ಷೇತ್ರರಕ್ಷಕನ ಕೈಯಲ್ಲಿ. ಕೊನೆಯ 2 ಎಸೆತಗಳು ವಿಜಯದ ಹಿನ್ನೆಗೆ ಬೀರುತ್ತಿರುವ ಚಿತ್ರಹಳ್ಳಿ ತಂಡದ ಯುವ ಆಟಗಾರರು ಮತ್ತೊಮ್ಮೆ ಸಿದ್ದಾಟು ಮಧು. The ball goes to straight to the fielder and the wicket was gone. ತಂಡದ ಕೊನೆ ಎಸೆತವನ್ನ ಬೌಂಡರಿ ಎತ್ತುವುದಕ್ಕಾಗಿ ನಾಯಕ ನಟ ವಿನೋದ್ ರಾಜ್ ಈ ಟೆನ್ನಿಸ್ ಬಾಲ್ ಪಂದ್ಯಾವಳಿಯ ವಿಜಯ ಸ್ವರ್ಣ ಭಾರತ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದಂಥ ವಿನೋದ್ ರಾಜ್ ತಮ್ಮ ಕೊನೆಯ ಎಸೆತವನ್ನ ಎದುರಿಸುತ್ತಿದ್ದಾರೆ. ಸಿದ್ದಾಟು ವಿನೋದ್ ರಾಜ್ ವೈಡ್ ಬಾಲ್. ದಯವಿಟ್ಟು ಆಟಗಾರರು ಸಂಭ್ರಮಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಬೇಕಾಗಿ ಮನವಿ. ಅಂಪೈರ್ ವೈಡ್ ಬಾಲ್ಗೆ ವಿಕೆಟ್ ಕಿತ್ತು ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ತಂಡದ ನಾಯಕ ಗುಂಡಾರವರು ತಮ್ಮ ವಿಜಯೋತ್ಸವವನ್ನು ಆಚರಿಸುವುದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಬೇಕಾಗಿ. ವಿನೋದ್ ರಾಜ್ ವಿಜಯೋತ್ಸವನ ಭಾರತದ ಪತಾಕೆ ವಿನೋದ್ ರಾಜ್ ಮತ್ತೊಂದು ಇದರೊಂದಿಗೆ ಚಿತ್ರಹಳ್ಳಿ ತಂಡ ಈ ಬಾರಿಯ ಚಾಂಪಿಯನ್ಶಿಪ್ ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ. ಹಾಗೆಯೇ ವಿಜಯೋತ್ಸವನ ಭಾರತ ತಂಡ ತನ್ನ 2ನೇ ಬಹುಮಾನಕ್ಕೆ ತೃಪ್ತಿಯಾಗಿದೆ. 2 ತಂಡಗಳ ಉತ್ತಮ ಕಾದಾಟ ಸೆಣಸರದೊಂದಿಗೆ ಈ ಪಂದ್ಯ ಮುಗಿದಿದೆ. ಜಯ ಗಳಿಸಿರುವ ಚಿತ್ರಹಳ್ಳಿ ತಂಡದ ಎಲ್ಲ ಆಟಗಾರರಿಗೆ ವಿಜಯೋತ್ಸವನ ಭಾರತ್ ತಂಡದಿಂದ ತುಂಬು ಹೃದಯದ ಅಭಿನಂದನೆಗಳು. ವಿಜಯೋತ್ಸವನ ಭಾರತ್ ಓನ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಆಯೋಜಿಸಿರುವ ಪ್ರಥಮ ಬಾರಿಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಚಿತ್ರಹಳ್ಳಿ ತಂಡ ಪ್ರಥಮ ಬಹುಮಾನದೊಂದಿಗೆ ತನ್ನ ಮುಡಿಗೇರಿಸಿಕೊಂಡಿದೆ. ಈ ಟೂರ್ನಮೆಂಟಿನ ಪ್ರತಿಯೊಂದು ಸಮಯದಲ್ಲೂ ಟೂರ್ನಮೆಂಟಿನ ಎಲ್ಲ ಕಾರ್ಯಗಳಿಗೆ ನೆರವಾದ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ಕ್ರೀಡಾಪಟುಗಳಿಗೂ ಸಂಸ್ಥೆಯ ವತಿಯಿಂದ ತುಂಬು ಹೃದಯದ ವಂದನೆಗಳು. ಅತ್ಯಂತ ರೋಚಕ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಮಿಂಚಿದ ಚಿತ್ರಹಳ್ಳಿ ತಂಡದ ಆಟಗಾರರು ವಿಜಯವನ್ನ ಸಂಭ್ರಮಿಸುತ್ತಿದ್ದಾರೆ. ತಂಡಕ್ಕೆ ಆಸರೆಯಾದ ಪ್ರಶಾಂತ್ ಅವರಿಗೆ ಅಭಿನಂದಿಸುತ್ತಿರುವ ಉಳಿದ ಆಟಗಾರರು. ಕೃಷ್ಣನಲ್ಲಿ ಕೊಪ್ಪಲು ದುರ್ಗಮ್ಮನ ದೇವಸ್ಥಾನದ ಮುಂಭಾಗದ ಈ ಮೈದಾನದಲ್ಲಿ ನಡೆದ ವಿಜಯ ಸ್ವರ್ಣ ಭಾರತ್ ಹೋಮ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅವರ ವತಿಯಿಂದ ಪ್ರಥಮ ಬಾರಿಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಮೊದಲ ಬಹುಮಾನವನ್ನು ಚಿತ್ರಹಳ್ಳಿ ತಂಡ ತಮ್ಮ ಮುಡಿಗೇರಿಸಿಕೊಂಡಿದೆ. 2ನೇ ದ್ವಿತೀಯ ಬಹುಮಾನದೊಂದಿಗೆ ಉತ್ತಮ ಹೋರಾಟ ಕೊಟ್ಟಂತ ವಿಜಯ ಸ್ವರ್ಣ ಭಾರತ್ ತಂಡ 2ನೇ ಬಹುಮಾನವನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಬಾರಿಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಮೊದಲ ಬಹುಮಾನ ಚಿತ್ರಹಳ್ಳಿ ತಂಡದ ಇದು ಕಟ್ಟಪಟ್ಟೆ
ಅಲ್ಲ ಇದು ಗಡ್ಡಪಡ್ಡ ಹೊಡ್ಕೊಂಡ್ರೆ ಕಾಡಿತ್ತು ಜೀ ಬಿಟ್ಬಿಡೋಣ ಪ್ರಧಾನ ಸಮಾರಂಭ ನೆರವೇರಲಿದೆ. ದ್ವಿತೀಯ ಬಹುಮಾನ ವಿಜಯ ಸ್ವರ್ಣ ಭಾರತ ತಂಡ ಗೆದ್ದಿದೆ. ಹೌದು ಸರ್. ಸರ್ ಹೇಳ್ದಂಗೆ ಮಾಡಿದ್ವಿ. ನಮ್ಮ ಕಂಪ್ನಿಯಿಂದ ನಿಮ್ಮ ಊರುಗಳನ್ನು ವಿಸಿಟ್ ಮಾಡ್ತೇವೆ. ನಮ್ಮ ಕಂಪ್ನಿಗಳೆಲ್ಲ ಈ ಥರ ನಮ್ಮದು ಸ್ಕೀಮ್ ಇದೆ ಅಂದ್ಬಿಟ್ಟು ನಾವು ಜನ ತಿಳಿಸ್ಬೇಕು. ತಿಳಿಸೋದ್ರಿಂದ ಒಂದು 3 ದಿನ ಬರ್ತೀವಿ. ದಯವಿಟ್ಟು ಏನೇ ಬೇಜಾರಾಗಿದ್ರು ಕಳಿಸ್ಬಿಡಿ. ಕಾಮನ್ನ ಅದನ್ನ ದಯವಿಟ್ಟು ಡೀಟೇಲ್ಸ್ ಹೇಳಬೇಕು. ಕೆಲವು ಜನ ಊಟಗಳು ಬರ್ತಾರೆ, ಗಲಾಟೆ ಮಾಡ್ತಾರೆ, ಇದು ಮಾಡ್ತಾರೆ, ಕ್ಲೀನ್ ಮಾಡಿದ್ರೆ ಅಂತಾರೆ. ಅಂಥವ್ರೆಲ್ಲ ತಲೆಕೆಡಿಸ್ಕೊಬೇಡಿ. ಏನೇ ಬೇಜಾರಾಗಿದ್ರು ಸಾರಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಆಲ್ರೆಡಿ ನಿಮ್ಮ ಕಂಪ್ನಿಲಿ ಆಲ್ರೆಡಿ ಮೆಂಬರ್ಗಳು ಇದೀವಿ. ನಮ್ಮ ಟೀಮ್ 8 ತಿಂಗಳಾಗಿದೆ ರೆಡಿ ಆಗಿ. ಬನ್ನಿ ಸರ್. ಯಾರು ಎದಲ್ಬೇಡಿ, ಒಂದು ನಿಮಿಷ ಅಲ್ಲೇ ಇರಿ. ಯಾಕೋ ಕುಮಾರ್ ಸರ್ ಆಟಗಾರ ಪ್ರಶಾಂತ್ ವಿಜಯೇಶ್ವರ ಭಾರತ ಧನ್ಯವಾದಗಳು. ಸರ್ ಬನ್ನಿ 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 ಟೀಮಿಂದ ಯಾರು ಬಂದಿದೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ರನ್ನರ್ ಅಪ್ ಆಗಿರುವ ವಿಜಯ
ಸರ್ ಹಾಕಿ ಸರ್ ಈ ಕಡೆ ನೋಡ್ಬೇಕು. ಸರ್ ಹಾಕಿ ಸರ್ ಈ ಕಡೆ ನೋಡ್ಬೇಕು. ಟೆನ್ನಿಸ್ ಬಾಲ್ ಪಂದ್ಯಾವಳಿಯಲ್ಲಿ ರನ್ನರ್ ಅಪ್ ಆಗಿದ ವಿಜಯ ಸ್ವರ್ಣ ಭಾರತ ತಂಡಕ್ಕೆ ಮೆಡಲ್ ಪ್ರಶಸ್ತಿ ರನ್ನರ್ ಅಪ್ ಕಪ್ಪನ ವಿಜಯ ಸ್ವರ್ಣ ಭಾರತ ತಂಡಕ್ಕೆ ನೀಡುತ್ತಿರುವ ಮಿಂಚಿನ ನಾಯಕ ಉತ್ತಮ ಟೂರ್ನಮೆಂಟನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಈ ಟೂರ್ನಮೆಂಟಿನ ಮುಡಿಗೇರಿಸಿಕೊಂಡಿದ್ದಾರೆ. ರನ್ನರ್-ಅಪ್ ಕಪ್ನೊಂದಿಗೆ ವಿಜಯ ಸ್ವರ್ಣ ಭಾರತ ತಂಡ ಅತ್ಯುತ್ತಮ ಪ್ರದರ್ಶನ ನೀಡಿದ ಚಿರಳ್ಳಿ ತಂಡ ಟೂರ್ನಮೆಂಟಿನ ಮೊದಲನೇ ಪ್ರದರ್ಶನ ರನ್ನರ್-ಅಪ್ ಕಪ್ನೊಂದಿಗೆ ವಿಜಯಕ್ಕಾಗಿ ಮನವಿ 30 ತಂಡಗಳ 4 ದಿನಗಳ ಯಶಸ್ವಿ ಟೂರ್ನಮೆಂಟ್ ಅನ್ನು ನಡೆಸಿ ಒಬ್ಬ ವ್ಯಕ್ತಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಕ್ಕಾಗಿ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಅತ್ಯುತ್ತಮವಾಗಿ ನಿರ್ವಹಿಸಿರುವ ಅತ್ಯುತ್ತಮವಾಗಿ ಮೆಚ್ಚಿನ ಕುಮಾರ್ ಸರ್ ಅವರಿಗೆ ಅತ್ಯುತ್ತಮ 4 ದಿನಗಳ ಟೆನ್ನಿಸ್ ಬಾಲ್ ಪಂದ್ಯಾವಳಿಯ ಲೀಡ್ ಮಾಡಿದಂತ ನಮ್ಮಲ್ಲಿ ನೆಲದ ನೆಚ್ಚಿನ ಕುಮಾರ್ ಸರ್ ಅವರಿಗೆ ಸಂಸ್ಥೆಯ ವತಿಯಿಂದ ನಾಲ್ಕು ದಿನಗಳಿಂದ ಎಲ್ಲ ರೀತಿಯ ಆಯೋಜನೆ ಮಾಡಿದಂತ ಕುಮಾರ್ ಸರ್ ಅವರಿಗೆ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು. ಇರುಳು ಹಗಲಿರುಳು
ನಮ್ಮ ಕಂಪನಿ ಕಡೆಯಿಂದ ಒಂದು ಕಿರು ಕಾಣಿಕೆ. ಅದೇ ರೀತಿ ನಾಗಪುರದಿಂದ ಆರನ್ನೂರು ಮಾಲೀಕರಾದಂಥ ನಾಗರಾಜಣ್ಣ ಅವರಿಗೆ ನಮ್ಮ ಕಂಪನಿ ಕಡೆಯಿಂದ ಅಭಿನಂದನೆಗಳು. ಅವರು ಕಾರಣಾಂತರಗಳಿಂದ ಬಂದಿಲ್ಲ. ವಿಜಯ ಸ್ವರ್ಣ ಭಾರತ್ ಹೋಮ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಇವರ ವತಿಯಿಂದ ಪ್ರಥಮ ಬಾರಿಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಕೊಪ್ಪಲು ದುರ್ಗಮ್ಮನ ದೇವಸ್ಥಾನದ ಮುಂಭಾಗದಲ್ಲಿ ಆಯೋಜಿಸಿ ಯಶಸ್ವಿಯಾಗಿ ಪೂರ್ಣವಾಗಿದೆ. ಈ ಕಾರ್ಯಕ್ರಮಕ್ಕೆ ಹಗಲಿರುಳು ದುಡಿದ ವಿನೋದ್ ರಾಜ್ ಅವರಿಗೂ ಹಾಗೂ ಎಲ್ಲ ರೀತಿಯ ಉತ್ತಮ ಆರ್ಗನೈಸ್ ಮಾಡಿದ ಕುಮಾರ್ ಸರ್ ಅವರಿಗೂ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ನಮ್ಮ ನೆಚ್ಚಿನ ಆಟಗಾರರಿಗೂ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿಯಾಗಿ ಆಡಲು ಅವಕಾಶ ನೀಡಿದಂತ ಮೈದಾನದ ಓನರ್ಗಳಿಗೂ ಹಾಗೂ ಶಾಮಿಯಾನ ತಂಡದವರಿಗೂ ಹಾಗೂ ಸೌಂಡ್ ಸಿಸ್ಟಮಿನ ಎಲ್ಲ ತಂಡದವರಿಗೂ ಹಾಗೂ ನಮಗೆ ಊಟದ ವ್ಯವಸ್ಥೆ ಮಾಡಿದಂತ ವಿನೋದ್ ರಾಜ್ ಅವರಿಗೂ ಎಲ್ಲರಿಗೂ ಸಂಸ್ಥೆಯ ವತಿಯಿಂದ